ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಡಿಫ್ರೆಂಟ್ ರೀತಿಯ ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ, ನಿಮಗೆ ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಫಸ್ಟಿಗೊಂದು ಸಿಂಪಲ್ ಚಾಟ್ ರೆಸಿಪಿ, ಇದನ್ನು ಒಮ್ಮೆ ನೀವು ಟ್ರೈ ಮಾಡಲೇಬೇಕು. ಓಕೆ, ಇವಾಗೊಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ 2-3 ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಈ ರೀತಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ನಾನು ಇಡ್ಲಿ ತೊಗೊಂಡಿದ್ದೀನಿ. ಇದು ನಾವು ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟನ್ನು ಒಟ್ಟಿಗೆ ಹಾಕ್ತೀವಿ ನೋಡಿ, ಬಾಳೆ ಎಲೆಲ್ಲ ಇಟ್ಟು. ಅದು ನೀವು ರೌಂಡ್ ಇಡ್ಲಿ ಅಥವಾ ರವೆ ಇಡ್ಲಿ, ದೋಸೆ ಏನು ಕೂಡ ಇದ್ದರೂ ಪರವಾಗಿಲ್ಲ. ನೋಡಿ ಈ ರೀತಿ ಸಣ್ಣದಾಗಿ ನಾನಿಲ್ಲಿ ಸ್ಲೈಸ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ, ನೋಡಿ ಈ ರೀತಿ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಫ್ರೈಂಗ್ ಪ್ಯಾನ್. ಅದರಲ್ಲಿ ನಾನು ಸ್ವಲ್ಪ ಎಣ್ಣೆನೂ ಹಾಕ್ತೀನಿ, ಹಾಗೂ ಇಡ್ಲಿ ನಾವು ಸ್ಲೈಸ್ ಮಾಡಿದ್ವಿ ನೋಡಿ, ಅದನ್ನು ಈ ರೀತಿ ಹಾಕಿ 2 ಸೈಡ್ ಕೂಡ ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡೋಣ. ತುಂಬ ಬ್ರೌನ್ ಕಲರ್ ಬೇಡ. ನೋಡಿ ಈ ರೀತಿ 2 ಸೈಡ್ ಕೂಡ ಸ್ವಲ್ಪ ಕಲರ್ ಬರಲಿ. ತುಂಬ ಎಣ್ಣೆ ಹಾಕಬೇಕಂತಿಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದರೆ ಆಯಿತು. ಇನ್ನೊಂದು ಸೈಡಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಇದು ಫ್ರೈ ಆಯಿತು. ಇದನ್ನು ಇವಾಗ ಪ್ಲೇಟಲ್ಲಿ ತೆಗೆಯೋಣ. ನೀವು ಬೇಕಾದರೆ ಇದೇ ರೀತಿ ಇಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಸ್ಲೈಸ್ ಮಾಡಿ ಇದನ್ನು ಹಾಕ್ತಾ ಇದ್ದೀನಿ. ಇದರಿಂದ ಒಂದೊಂದು ಬೈಟ್ ತಿನ್ನಲಿಕ್ಕೆ ಉಂಟು ನೋಡಿ, ಈಸಿ ಆಗುತ್ತೆ. ಇವಾಗ ಇದರ ಮೇಲೆ ಮೊಸರು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ, ನಾವು ಸಕ್ಕರೆ ಎಲ್ಲ ಹಾಕಿ ಅದನ್ನು ಹಾಕೋಣ. ನಿಮಗೆ ಇಷ್ಟ ಪ್ರಕಾರ ನೀವು ಹಾಕ್ಬೋದು. ಕೆಲವರಿಗೆ ಜಾಸ್ತಿ ಇಷ್ಟ ಇರುತ್ತೆ, ಕೆಲವರಿಗೆ ಕಮ್ಮಿ ಇಷ್ಟ ಇರುತ್ತೆ. ಆ ಪ್ರಕಾರದಲ್ಲಿ ನೀವು ಹಾಕಿ. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ, ಇಲ್ಲಿ ನಾವು ಗ್ರೀನ್ ಚಟ್ನಿ ರೆಡಿ ಮಾಡಿದ್ವಿ ನೋಡಿ, ಅದು. ಓಕೆ, ಇವಾಗ ಇದರ ಮೇಲೆ ಹಾಕೋಣ ಟೊಮೆಟೊ ಕೆಚಪ್. ನಾನಿಲ್ಲಿ ಸ್ವೀಟ್ ಆ್ಯಂಡ್ ಸ್ಪೈಸಿ ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಹಾಕಿದರೆ. ಆಮೇಲೆ ಇದಕ್ಕೆ ಹಾಕೋಣ ಸ್ವಲ್ಪ ಗ್ರೀನ್ ಚಟ್ನಿ ಮೇಲ್ಗಡೆಯಿಂದ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ, ಹಾಗೂ ಟೊಮೆಟೊವನ್ನು ಕೂಡ ಹಾಕೋಣ. ಟೊಮೆಟೊ ಇಲ್ಲಿ ಆಪ್ಷನಲ್, ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಬೇಯಿಸಿದ ಕಾರ್ನ್ ಇತ್ತು, ಅದನ್ನು ಹಾಕ್ತಾ ಇದ್ದೀನಿ. ಇದ್ದರೆ ಹಾಕಿ, ಇಲ್ಲದ್ರೆ ಪರವಾಗಿಲ್ಲ. ಮೇಲ್ಗಡೆಯಿಂದ ಸ್ವಲ್ಪ ಚಾಟ್ ಮಸಾಲವನ್ನು ಹಾಕೋಣ, ಇದರಿಂದ ತುಂಬ ಚೆನ್ನಾಗಾಗುತ್ತೆ ಇದು. ಓಕೆ, ಚಾಟ್ ಮಸಾಲ ಹಾಕಿದ ಮೇಲೆ ನನ್ನ ಹತ್ರ ಸ್ವಲ್ಪ ಚಿಪ್ಸ್ ಇತ್ತು, ಪೊಟ್ಯಾಟೊ ಚಿಪ್ಸ್. ಅದನ್ನು ಕೂಡ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ಲೇವರ್ ಬರಲಿ ಅಂತ ಹಾಕ್ತಾ ಇದ್ದೀನಿ. ಹಾಗೂ ಇಮ್ಲಿ ಚಟ್ನಿ ಕೂಡ ನಾನು ಹಾಕ್ತಾ ಇದ್ದೀನಿ. ಇಮ್ಲಿ ಚಟ್ನಿ ಸಾಸ್ ಅಂತ ಹೇಳಿದರೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಪ್ಯಾಕೆಟ್, ಅದನ್ನೇ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸ್ವಲ್ಪ ನಾನು ಮೇಲ್ಗಡೆಯಿಂದ ಇವಾಗ ಹಾಕ್ತಾ ಇದ್ದೀನಿ ಪ್ಲೇನ್ ಶಾವಿಗೆ. ಓಕೆ, ಒಮ್ಮೆಲೆ ಇಮ್ಲಿ ಚಟ್ನಿ ಇಲ್ಲದ್ರೆ ಖರ್ಜೂರ, ಇಮ್ಲಿ ಹಾಗೂ ಬೆಲ್ಲ 3 ಕೂಡ ಬೇಯಿಸಿ ನೀವು ಚಟ್ನಿ ಮಾಡ್ಬೋದು. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಈ ಚಾಟ್ ರೆಡಿಯಾಗಿದೆ. ಇಷ್ಟೇ ಮಾಡಲಿಕ್ಕಿರೋದು. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದರ ರುಚಿ ನೀವು ಮರೆಯಲ್ಲ. ಓಕೆ, ಹೊರಗಡೆಯಿಂದ ಒಮ್ಮೆಲೆ ನಿಮಗೆ ಹೋಗಲಿಕ್ಕೆ ಆಗದಿದ್ದರೆ ಇದನ್ನು ನೀವು ಮನೆಯಲ್ಲೇ ಮಾಡಿ ತಿನ್ಬೋದು. ನೆಕ್ಸ್ಟ್ ಇನ್ನೊಂದು ಸಿಂಪಲ್ ರೆಸಿಪಿ, ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ. ಓಕೆ, ಇದಕ್ಕೆ ಬೇಕು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು. ಕೊತ್ತಂಬರಿ ಕಾಳನ್ನಿಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಲಿಕ್ಕುಂಟು. ಲೋ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಫ್ರೈ ಮಾಡಿ, ಹಾಗೂ ಮಿಕ್ಸಿ ಜಾರಿಗೆ ಹಾಕೋಣ. ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಲಿಕ್ಕುಂಟು. ಗ್ರೈಂಡ್ ಮಾಡುವಾಗ ಇದಕ್ಕೆ 1 ಅಥವಾ 1.5 ಚಮಚದಷ್ಟು ನಾವು ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತಗೊಳ್ಳೋಣ. ಇವಾಗ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ. ಅದರಲ್ಲಿ 2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕಿದ್ದೀನಿ. ಸಾಸಿವೆಯನ್ನು ಹಾಕೋಣ. ಸಾಸಿವೆ ಚೆನ್ನಾಗಿ ಫ್ರೈ ಆಗಿದ್ದೆ, ಹೊಡೆದಿದ್ದೆ. ಇದಕ್ಕೆ ನಾವು ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡೋಣ. ಕರಿಬೇವು ಸೊಪ್ಪು ಸ್ವಲ್ಪ ಇಲ್ಲಿ ಜಾಸ್ತಿ, ಅದರ ಫ್ಲೇವರ್ ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನಿಲ್ಲಿ. ಆಮೇಲೆ 2 ಮೀಡಿಯಮ್ ಗಾತ್ರದಷ್ಟು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕೋಣ. ನೀರುಳ್ಳಿಯಲ್ಲಿ ಫ್ರೈ ಮಾಡಲಿಕ್ಕುಂಟು. ಅದರೊಂದಿಗೆ ನಾನು ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ನೀರುಳ್ಳಿ ಫ್ರೈ ಮಾಡುವಾಗ ನಾವು ತುಂಬ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ. ನನ್ನ ಹತ್ರ ಇಲ್ಲಿ ರವೆ ಇಡ್ಲಿ ಇತ್ತು, ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಒಮ್ಮೆಲೆ ರವೆ ಇಡ್ಲಿ ಇಲ್ಲದಿದ್ದರೆ ನೀವೇನು ಮಾಡಬೇಕು, ರವೆ ಹಾಗೂ ಮೊಸರನ್ನು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಕಲಸಿ ನೀವು ಇಡ್ಲಿ ಪಾತ್ರೆಯಲ್ಲಿ ಪ್ಲೇಟಲ್ಲಿ ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ ಬೆಂದ ಮೇಲೆ ಈ ರೀತಿ ಕಟ್ ಮಾಡಿ ಹಾಕ್ಬೋದು. ಓಕೆ, ಇವಾಗ ನೀರುಳ್ಳಿ ನೋಡಿ ಈ ರೀತಿ ಫ್ರೈ ಆಗಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಆಗಿದೆ. ರೆಡಿ ಮಾಡಿಟ್ಟ ಮಸಾಲೆ ಇತ್ತು ನೋಡಿ, ಅದನ್ನು ಹಾಕಿದ್ದೀನಿ. 1 ನಿಮಿಷ ಇದನ್ನು ಫ್ರೈ ಮಾಡಿ ಆಮೇಲೆ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ.
ಇದರ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ತಾನೆ ಹೋಗೋಣ. ಇವಾಗ ಇದಕ್ಕೆ ಸ್ವಲ್ಪ ಇಡ್ಲಿಯಲ್ಲಿ ಉಪ್ಪಿನಂಶ ಇದೆ, ಹಾಗಾಗಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟೇ ಹಾಕಿ, ಹಾಗೂ 2-3 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿದು ಫ್ರೈ ಆಗ್ತಾ ಉಂಟು. ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ, 1 ಚಮಚದಷ್ಟು ಅಷ್ಟೇ. ನೋಡಿ ಯಾವ ರೀತಿ ಇದು ಫ್ರೈ ಆಗಿದೆ, ಚೆನ್ನಾಗಿ ಡ್ರೈ ಆಗಿದೆ ನೋಡ್ಬೋದು, ಆಯಿಲೆಲ್ಲ ಮೇಲೆ ಬರ್ತಾ ಉಂಟು. ಈ ಟೈಮಲ್ಲಿ ಕಟ್ ಮಾಡಿಟ್ಟ ಇಡ್ಲಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿದನ್ನು ಫ್ರೈ ಮಾಡಿ. ಇವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಮಿಕ್ಸ್ ಮಾಡಿದನು. ನೋಡಿ ಒಮ್ಮೆಲೆ ಬೆಳಗ್ಗೆ ಉಳಿದ ಇಡ್ಲಿ ಇದೆ ಆದರೆ ಸಂಜೆಗೆ ನೀವು ಈ ರೀತಿ ಮಾಡ್ಬೋದು, ಅಥವಾ ಸ್ವಲ್ಪ ನಾವು ಹೆಚ್ಚಾದ ಇಡ್ಲಿಯನ್ನು ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೀವಿ ನೋಡಿ, ಅದನ್ನು ನೆಕ್ಸ್ಟ್ ಡೇ ನೀವು ಈ ರೀತಿ ಮಾಡಿ ಕೊಡ್ಬೋದು. ನೋಡಿ ತುಂಬ ಟೇಸ್ಟ್ ಆಗುತ್ತೆ ಇದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿಯ ಚಟ್ನಿ ಅದು ಇದು ಏನು ಬೇಕಂತ ಇಲ್ಲ. ಬಿಸಿ ಬಿಸಿ ತುಪ್ಪವನ್ನು ಮೇಲ್ಗಡೆಯಿಂದ ಹಾಕಿ ಇದನ್ನು ತಿಂತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಇವತ್ತಿನ ಇವಾಗ ಈಗಿನ ಮಕ್ಕಳಿಗೆ ಇಷ್ಟ ಆಗುವಂಥ ಸೂಪರ್ ರೆಸಿಪಿ ತೋರಿಸ್ತೀನಿ, ಟ್ರೈ ಮಾಡಿ. ಇದಾಯಿತು. ಫಸ್ಟಿಗೆ ಇಲ್ಲಿ 4 ಮೊಟ್ಟೆಯನ್ನು ತಗೊಳ್ಳಿ. ಇಲ್ಲಿ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ 3 ಚಮಚದಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಸೇರಿಸೋಣ, ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕೋಣ, ಹಾಗೂ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ. ತುಂಬ ಖಾರ ಇಷ್ಟ ಇದ್ದವರು ಖಾರ ಹಾಕ್ಬೋದು. ಹಾಗೂ 1 ಕಪ್ಪಷ್ಟು ಮೊಸರನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು. ನೋಡಿ ಈ ರೀತಿ ನಮಗೆ ಬ್ಯಾಟರ್ ಬೇಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಈ ರೀತಿ ಬರಬೇಕಿದು. ಇವಾಗ ಬೇಯಿಸಿದ ಚಿಕನ್ ಇತ್ತು, ಅದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಅದರೊಂದಿಗೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ 1-2 ಹಾಕಿ, ಸ್ವಲ್ಪ ಹಸಿಮೆಣಸನ್ನು ಕೂಡ ಸೇರಿಸೋಣ, ಹಾಗೂ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಇಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಪೌಡರ್ ಅಥವಾ ನಿಮ್ಮ ಹತ್ರ ಸ್ವಲ್ಪ ಗರಂ ಮಸಾಲ ಪೌಡರ್ ಇದೆ ಅದನ್ನು ಕೂಡ ಸೇರಿಸ್ಬೋದು. ನಾನು ಚಿಕನ್ ಬೇಯಿಸುವಾಗಲೇ ಅದಕ್ಕೆ ಗರಂ ಮಸಾಲ ಪೌಡರ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಇವಾಗ ಈ ಮಸಾಲ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಟೊಮೆಟೊ ಸಾಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೂ ಸ್ವಲ್ಪ ಬೇಕಿದ್ರೆ ಸೋಯಾ ಸಾಸ್ ಕೂಡ ನೀವಿಲ್ಲಿ ಹಾಕ್ಬೋದು. ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಈ ರೀತಿದ್ದು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಹಾಗೂ ಫಸ್ಟಿಗೆ ನಾವು ರೆಡಿ ಮಾಡಿದ ಬ್ಯಾಟರ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕಿ. ದೋಸೆ ಎಲ್ಲ ಯಾವ ರೀತಿ ಬಿಡ್ತೀವಿ ನೋಡಿ ಆ ರೀತಿ. ಆದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮಾಡಬೇಕಿದು. ಬ್ಯಾಟರ್ ಈ ರೀತಿ ಹಸಿ ಇರುವಾಗಲೇ ಏನು ಮಾಡಬೇಕಿದಕ್ಕೆ, ಬ್ರೆಡ್ ಉಂಟು ನೋಡಿ, ಅದರ ಸೈಡನ್ನು ನಾನಿಲ್ಲಿ ಕಟ್ ಮಾಡಿದ್ದೀನಿ. ಅದನ್ನು ಈ ರೀತಿ 4 ಬ್ರೆಡ್ಡನ್ನು ಹಾಕಿದರೆ ಆಯಿತು. ನೋಡಿ ಹೀಗೆ ನೋಡಿ ಈ ರೀತಿ. ಇವಾಗ ನಾವು ಯಾವುದು ಮಸಾಲ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರ ಮಧ್ಯದಲ್ಲಿ ಈ ರೀತಿ ಹಾಕಿಬಿಡಿ. ಇದು ಆಪ್ಷನಲ್, ಬೇಕಿದ್ರೆ ಮೇಲ್ಗಡೆಯಿಂದ ನೀವು ಈ ರೀತಿ ಚೀಸನ್ನು ಕೂಡ ಹಾಕ್ಬೋದು. ಹಾಗೂ ಇನ್ನೊಂದು ಬ್ರೆಡ್ ತಗೊಂಡು ಇದರ ಮೇಲೆ ಈ ರೀತಿ ಮುಚ್ಚಿಬಿಡಿ. ಹಾಗೂ ಉಳಿದ ಬ್ಯಾಟರ್ ಇತ್ತು ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ಹಾಕಿಬಿಡಿ. ಹೀಗೆ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಆಗಲಿಕ್ಕೆ ಬಿಡೋಣ. ಆಮೇಲೆ ಒಂದು ಪ್ಲೇಟಿಂದ ಇದನ್ನು ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡಿ. ಒಂದು ಸೈಡ್ ಫ್ರೈ ಆಗಿದ್ದೆ ತೆಗೆದು ಇನ್ನೊಂದು ಸೈಡ್ ಫ್ರೈ ಮಾಡಿದರೆ ಆಯಿತು. ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಅಥವಾ ನೀವು ಬಟರ್ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಇದನ್ನು ಮುಚ್ಚಿಟ್ಟು ಮತ್ತೊಮ್ಮೆ ಇನ್ನೊಂದು ಸೈಡ್ ಕೂಡ ಹಾಗೆಯೇ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. 2 ಸೈಡ್ ಕೂಡ ಒಳ್ಳೆ ರೀತಿ ಫ್ರೈ ಆಗಲಿ ಇದು. ಓಕೆ, ಇಲ್ಲಿ ನೋಡಿ ಇವಾಗ ರೆಡಿಯಾಗಿದೆ. ಜಸ್ಟ್ ಇವಾಗ ಮಧ್ಯದಲ್ಲಿ ಇದನ್ನು ಕಟ್ ಮಾಡಿ ನೀವು ಸರ್ವ್ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹಾಗೂ ಎಷ್ಟು ಈಸಿ ಕೂಡ ಉಂಟು. ಖಂಡಿತವಾಗಲೂ ಈ ಒಂದು ಸ್ನ್ಯಾಕ್ಸನ್ನು ನೀವು ಇವತ್ತೇ ಟ್ರೈ ಮಾಡಿ.
ಒಳಗಡೆ ನೀವು ಆಲೂ ಮಸಾಲ ಕೂಡ ಇದಕ್ಕೆ ಹಾಕ್ಬೋದು. ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಮಾಡ್ಬೋದು. ಇವಾಗ ಇನ್ನೊಂದು ಇಲ್ಲಿ ಹಸಿ ಆಲೂಗೆಡ್ಡೆ ನೋಡಿ ಒಂದು 3-4 ತೊಗೊಂಡು ಚೆನ್ನಾಗಿ ಅದನ್ನು ಗ್ರೇಟ್ ಮಾಡಿ ಅದರ ನೀರನ್ನು ಹಿಂಡಿ ತೆಗಿತಾ ಇದ್ದೀವಿ. ನೀರೆಲ್ಲ ಹಿಂಡಿ ತೆಗೆದಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀವಿ. ಅದರೊಂದಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೂ ಕಾರ್ನ್ಫ್ಲೋರ್ ಇಷ್ಟನ್ನು ಸೇರಿಸೋಣ. ಕಾರ್ನ್ಫ್ಲೋರ್ ಇಲ್ಲಿ 2-3 ಚಮಚ ನೀವು ಹಾಕಿದರೆ ಸಾಕು. ಓಕೆ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ನೀರು ಅದು ಇದು ಏನು ಕೂಡ ಸೇರಿಸಲಿಕ್ಕಿಲ್ಲ. ಸರಿಯಾಗಿ ಡ್ರೈ ಆಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಓಕೆ, ಇವಾಗ ಒಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಟ್ಟ ಆಲೂ ಮಿಕ್ಸ್ಚರ್ ನೋಡಿ ಅದನ್ನು ಸ್ವಲ್ಪನೇ ನೋಡಿ ಈ ರೀತಿ ಬಿಡಬೇಕು ಎಣ್ಣೆಯಲ್ಲಿ. ನೋಡಿ ಹೀಗೆ ಗ್ಯಾಪ್ ಇಡಬೇಡಿ, ಹತ್ತಿರದಲ್ಲಿ ಹಾಕಿಬಿಡಿ ನೋಡಿ ಹೀಗೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮೆಲ್ಲನೆ ಸ್ಪಟುಲ ಅಥವಾ ಯಾವುದ್ರ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಹಾಗೂ ಒಂದು ರೌಂಡ್ ಆಕಾರ ಅಥವಾ ಸ್ಕ್ವೇರ್ ಆಕಾರ ನೀವು ಕೊಟ್ಟರೆ ಆಯಿತು ನೋಡಿ ಹೀಗೆ. ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ. ಮೆಲ್ಲನೆ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕಿ ನೋಡಿ ಹೀಗೆ. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಇರುವಾಗ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ತಣ್ಣಗಾದ ಮೇಲೆ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿದ್ದು ಬಂದಿದೆ ಅಂತ ಹೇಳಿ. ಜಸ್ಟ್ ನೀವು ಇದನ್ನು ಪುದೀನ ಚಟ್ನಿ ಅಥವಾ ಹೀಗೇನೋ ತಿಂದರೂ ಚೆನ್ನಾಗಿರುತ್ತೆ. ಈಗಿನ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು ಉಳಿದದನ್ನು. ಎಷ್ಟೊಂದು ಸಿಂಪಲ್ ಇದೆ ನೋಡಿ. ಖಂಡಿತವಾಗ್ಲೂ ಇಂಥ ಎಲ್ಲ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ನೀವು ಫಾಲೋ ಮಾಡ್ತಾಯಿರಿ. ಇವತ್ತಿನ ಈ 2 ರೆಸಿಪಿ ಕೂಡ ನಿಮಗೆ ಖಂಡಿತ ಈಸಿ ಹಾಗೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ, ಅವರು ಕೂಡ ಟ್ರೈ ಮಾಡಲಿ ಅಂತ ಹೇಳಿ. ಇದನ್ನು ಹೀಗೇ ನೀವು ತಿನ್ಬೋದು, ಚಟ್ನಿಯೊಂದಿಗೆ ಅಥವಾ ಸಾಸೊಂದಿಗೆ, ಅಥವಾ ಮಯೋಗೆ ನೀವು ಸ್ವಲ್ಪ ಗಾರ್ಲಿಕ್ ಎಲ್ಲ ಹಾಕಿ ಅದರೊಂದಿಗೆ ಕೂಡ ನೀವು ಎಂಜಾಯ್ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡಿದರೆ ಆಯಿತು. ಓಕೆ, ಇವಾಗ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದು ಬರುತ್ತೆ ಅಂತ ಹೇಳಿ. ತುಂಬ ಈಸಿ ಸ್ನ್ಯಾಕ್ಸ್, ನೀವು ನೋಡಿರ್ಬೋದಲ್ವ, ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಹೊರಗಡೆಯಿಂದ ಜಾಸ್ತಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲಿ ನೋಡಿ ಇಂಥ ಈಸಿ ಸ್ನ್ಯಾಕ್ಸ್ ನಾವು ಮಾಡ್ಬೋದು ನೋಡಿ. ಓಕೆ, ಇವತ್ತಿನ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.